ಸಾವನ್ನಪ್ಪಿದ್ದು ಅಣ್ಣ, ಆದರೆ ಮರಣ ಪ್ರಮಾಣ ಪತ್ರ ಕೊಟ್ಟಿದ್ದು ತಮ್ಮನ ಹೆಸರಿಗೆ. ಈ ರೀತಿಯಾದಂತಹ ಒಂದು ಎಡವಟ್ಟನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಧಿಕಾರಿಗಳು. ತನ್ನ ಸಹೋದರನ ಮರಣ ಒಂದು ಪ್ರಮಾಣ ಪತ್ರವನ್ನು ನೀಡುವಂತೆ ಅರ್ಜಿಯನ್ನು ಕೋರಿರ್ತಾರೆ. ಅರ್ಜಿ ಸಲ್ಲಿಸಿದಂತಹ ಒಂದು ಜೀವಂತ ವ್ಯಕ್ತಿ ಇದ್ದಂತಾಗೆ ಈಗ ಮರಣ ಪ್ರಮಾಣ ಪತ್ರವನ್ನು ನೀಡಿ ಎಡವಟ್ಟನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಘಟನೆ ಲಕ್ಷ್ಮೇಶ್ವರ ಪುರಸಭೆಯಲ್ಲಿ ನಡೆದು ಹೋಗ್ಬಿಟ್ಟಿದೆ. ಅಧಿಕಾರಿಗಳು ಈ ರೀತಿಯಾದಂಥ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ದೇಸಾಯಿ ಬಾಣ ವ್ಯಾಪ್ತಿಯ ಅಶೋಕ ಮಹಾದೇವಪ್ಪ ಹಂಪಣ್ಣವರ ಎಂಬುವರು ಅನಾರೋಗ್ಯದಿಂದ ದಿನಾಂಕ 1/8/2024 ಮೃತಪಟ್ಟಿರುತ್ತಾರೆ. ಇದೇ ವಿಚಾರವಾಗಿ ತಮ್ಮ ಸಹೋದರ ಅಶೋಕ್ ಅವರು ಮರಣ ಹೊಂದಿದ್ದು ಆತನ ಪ್ರಮಾಣ ಪತ್ರವನ್ನು ನೀಡುವಂತೆ ಸಹೋದರ ನಾಗರಾಜ ಮಹಾದೇವಪ್ಪ ಹಂಪಣ್ಣವರ ಅವರು ಆಗಸ್ಟ್ 9/2024 ಪಟ್ಟಣದ ಪುರಸಭೆಯ ಜನನ ಮತ್ತು ಮರಣ ಪ್ರಮಾಣ ಅಧಿಕಾರಿಗಳೇನಿರ್ತಾರೆ ನೋಂದಣಿಯಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಇವರು ಏನು ಮಾಡಿರ್ತಾರೆ ಅಂದರೆ ಅಶೋಕನ ಮರಣ ಪ್ರಮಾಣ ಪತ್ರವನ್ನು ನೀಡಲು ಬದಲು ಅರ್ಜಿ ಸಲ್ಲಿಸಿದಂತಹ ಜೀವಂತ ಇದ್ದಂತಹ ನಾಗರಾಜ ಹಂಪಣ್ಣವರ ಎಂಬುವರ ಒಂದು ಹೆಸರನ್ನು ಕೊಟ್ಟು ಬಿಟ್ಟಿರ್ತಾರೆ. ಅನಾರೋಗ್ಯದಿಂದ ಮರಣ ಹೊಂದಿದ್ದಾರೆ ಅಂತ ಹೇಳಿ ದಿನಾಂಕ 11 ಮಾರ್ಚ್ 2025 ನೋಂದಣಿ ಸಂಖ್ಯೆ 8038 TD 2024 000018 ಅಂತ ಬೇಜವಾಬ್ದಾರಿಯಿಂದ ಮರಣ ಪ್ರಮಾಣ ಪತ್ರವನ್ನು ನೀಡಿಬಿಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ಎಡವಟ್ಟಾಗಿದೆ. ಅಷ್ಟೇ ಅಲ್ಲದೆ ತಾವು ಮಾಡಿದ ಎಡವಟ್ಟನ್ನು ಮುಚ್ಚಿಹಾಕಲು ಸರದಿ ದಾಖಲೆಗಳನ್ನು ಪರಿಶೀಲಿಸಿ ತಿದ್ದುಪಡಿ ಮಾಡುವಂತೆ ಲಕ್ಷ್ಮೇಶ್ವರ ತಹಶೀಲ್ದಾರ್ ಕಚೇರಿಗೆ ಕಳುಹಿಸಿಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇತ್ತ ತನ್ನ ಮರಣ ಪ್ರಮಾಣ ಪತ್ರವನ್ನು ರದ್ದು ಮಾಡುವಂತೆ ನಾಗರಾಜ ಹಂಪಣ್ಣವರ ಕೇಳಿಕೊಂಡು 8 ತಿಂಗಳು ಕಳೆದರೂ ಕೂಡ ಪುರಸಭೆಗೆ ಓಡಾಡ್ತಾ ಇದ್ದಾರೆ, ಅಲೆದಾಡ್ತಾ ಇದ್ದಾರೆ. ಆದರೂ ಕೂಡ ಈ ಒಂದು ಪ್ರಮಾಣ ಪತ್ರ ರದ್ದಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಜೀವಂತ ಇದ್ದರೂ ಕೂಡ ತನಗೆ ಮರಣ ಪ್ರಮಾಣ ಪತ್ರವನ್ನು ನೀಡಿದ್ರಿಂದ ಆತನಿಗೆ ಸರ್ಕಾರದಿಂದ ದೊರೆಯಬೇಕಾದಂತಹ ಯಾವುದೇ ಸೌಲಭ್ಯಗಳು ಸಾಧ್ಯವಾಗ್ತಾ ಇಲ್ಲ ಅಂತ ನಾಗರಾಜು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಕಳೆದ 8 ತಿಂಗಳಿಂದ ಮರಣ ಪ್ರಮಾಣ ಪತ್ರವನ್ನು ರದ್ದು ಮಾಡುವಂತೆ ನಾಗರಾಜ ಹಂಪಣ್ಣವರ ಏನಿದ್ದಾರೆ ಅವರು ಮನವಿಯನ್ನು ಸಲ್ಲಿಸಿದ್ರು. ಪುರಸಭೆಯ ಜನನ ಮತ್ತು ಮರಣ ನೋಂದಣಿ ಅಧಿಕಾರಿ ಮಂಜುನಾಥ್ ಮುದುಗಲ್ಲೇರಿದ್ದಾರೆ. ಅತ್ತ ಇತ್ತ ಅವರನ್ನು ಓಡಾಡಿಸ್ತಾ ಇದ್ದಾರೆ, ಕೈ ತೋರಿಸ್ತಾ ಇದ್ದಾರೆ, ಬಚಾವಾಗ್ತಾ ಇದ್ದಾರೆ. ಯಾವಾಗ ಪತ್ರಕರ್ತರಿಗೆ ಈ ಒಂದು ವಿಚಾರವನ್ನು ತಿಳಿದಿದೆ ಅಂತ ಗೊತ್ತಾಗುತ್ತೋ ಆವಾಗ ಅಲರ್ಟ್ ಆಗಿ ಅವರು ಮರಣ ಪ್ರಮಾಣ ಪತ್ರವನ್ನು ರದ್ದುಪಡಿಸಿದ್ದಾರೆ ಅಥವಾ ರದ್ದುಪಡಿಸಿ ಅಂತ ಹೇಳಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ವಿಭಾಗಕ್ಕೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯಾದಂತಹ ಒಂದು ಎಡವಟ್ಟನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ. ಬದುಕಿರುವಂತಹ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.